ಸುತ್ತಾಡೋದಕ್ಕೆ ನಂಗೂ ಖುಷಿನೇ, ಆದ್ರೆ ಹೋಗಕ್ಕಾಗಲ್ಲ. ಲಕ್ಕಿಯವ್ರೆ, ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ. ಕಾರಲ್ಲೇ ಹೋಗೋಣ, ಬೇಕಾದ್ರೆ ನಿಮ್ ವೀಲ್ ಚೇರ್ನು ಕಾರಲ್ಲಿ ಎತ್ತಾಕೊಂಡು ಹೋಗೋಣ. ಹಾಗಾದ್ರೆ ಹೋಗೋಣ. ಸರಿ ನಡೀರಿ ಹೊರಡೋಣ. ನೀನಲ್ಲಿಗೆ? ನಿಮ್ ಜೊತೆ. ಈ ತರ ಮನೆಯವರೆಲ್ಲ ಒಟ್ಟಿಗೆ ಹೊರಟು ಬಿಟ್ರೆ ಮನೆಯನ್ನ ಯಾರು ನೋಡ್ಕೊಳ್ಳೋರು? ಅಕಸ್ಮಾತ್ ಅಣ್ಣಂಗೆ ಏನಾದ್ರು ಬೇಕಾದ್ರೆ, ಅಡ್ಗೆ ಮನೆಯಲ್ಲಿ ಅತ್ತಿಗೆಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ನೀನ್ ಎಲ್ಲಿಗೂ ಬರೋದ್ ಬೇಡ, ನೀನ್ ಇಲ್ಲೇ ಇರು. ಅಂದ್ರೆ ನೀನು ಹೋಗ್ತಿದ್ಯಾ? ಮತ್ ಪ್ಲಾನ್ ನಂದೇ ತಾನೇ. ಹೌದೌದೌದು, ಐಡಿಯಾ ಕೊಟ್ಟಿದ್ದು ಪುಟ್ಟತ್ತೆ, ಅವ್ರು ಬರ್ಲೇಬೇಕು. ಇನ್ನ ಲಕ್ಕಿ ನೋಡ್ಕೊಳಕ್ಕೆ ಗೀತಾ ಅವ್ರು ಬರ್ಲೇಬೇಕು. ಊರೆಲ್ಲ ತೋರ್ಸಕ್ಕೆ ನಾನು ಹೋಗ್ಲೇಬೇಕು. ಆದ್ರಿಂದ ನಾವು 4 ಜನ ಹೋಗಿ ಬರ್ತೀವಿ. ಆಯ್ತು, ನಾನು ಎಲ್ಲ ಕೆಲ್ಸನೂ ಮುಗಿಸ್ಬಿಡ್ತೀನಿ, ಆಮೇಲೆ ಹೊರಡೋಣ. ಆದ್ರೆ ಎಲ್ಗೋಗೋದು? ಸ್ಟೇಡಿಯಂಗೆ ಹೋಗೋಣ ಕಣೋ. ಸರಿ ಹೋಗೋಣ. ಸ್ಟೇಡಿಯಂಗೆ ಹೋಗೋದು ಯಾವಾಗ್ಲೂ ಇದ್ದೇ ಇರುತ್ತೆ, ಬೇರೆ ಎಲ್ಲಾದ್ರೂ ಹೋಗೋಣ. ಎಲ್ಲಿಗೆ ಹೋಗೋಣ? ನಾನೊಂದ್ ಪ್ಲಾನ್ ಮಾಡಿದೀನಿ, ಆದ್ರೆ ಎಲ್ಲಿಗೆ ಅಂತ ಹೇಳಲ್ಲ. ಸರ್ಪ್ರೈಸ್. ಸರ್ಪ್ರೈಸಾ? ನಮ್ಮೂರಲ್ಲಿ ನನ್ಗೆ ಗೊತ್ತಿಲ್ದಿರೋ ಜಾಗನಾ? ನಿನಗ್ ಗೊತ್ತಿರೋ ಪ್ಲೇಸೇನೆ, ಆದ್ರೆ ಅಲ್ಲಿ ಹೋದ್ಮೇಲೆ ಯಾವ್ದು ಅಂತ ಗೊತ್ತಾಗತ್ತೆ. ನಾನು ಈಗ್ಲೇ ಹೇಳಲ್ಲ. ಹೋಗೋದಿದ್ರೆ ಬೇಗ ಹೋಗ್ ಬನ್ನಿ, ಮನೆ ಕೆಲ್ಸನ ನಾನು ಪಿಂಕಿ ನೋಡ್ಕೋತೀವಿ ಅಲ್ವೇನೆ? ಸರಿ ಚಿಕ್ಕತೆ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ನನ್ ಗಂಡನೇ ನಾನು ಕರೀಲಿಲ್ವಲ್ಲ. ಅಯ್ಯೋ, ನಾನು ಯಾರು ನೋಡ್ಕೊಳ್ಳೋಬೇಡ, ನಾನು ಆರಾಮಾಗಿ ಹೋಗಿ ಬರ್ತೀನಿ, ನೀವು ಆರಾಮಾಗಿಲ್ಲೇ ಇರಿ. ದೇವ್ರೆ, ಲಕ್ಕಿಯವರು ಬೇಗ ಸರಿ ಹೋಗಿ ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋ ಹಾಗಾಗ್ಲಿ. ಹೀಗಾಗ್ಲಿ ಅಂತ ನಾನೇನೋ ಪ್ರಯತ್ನ ಮಾಡ್ತಿದ್ದೀನಿ, ಅದ್ ನೆರವೇರೋ ಹಾಗೆ ಮಾಡು ದೇವ್ರೆ. ನಾನಿವತ್ತು ಇಡೀ ದಿನ ಉಪವಾಸ ಇರ್ತೀನಿ ಅಂತ ಸಂಕಲ್ಪ ಮಾಡ್ತಿದ್ದೀನಿ, ನೀನೇ ಕಾಪಾಡಪ್ಪ. ದತ್ತಣ್ಣ, ಎಲ್ಲೋಗ್ತಾ ಇದೀವಿ? ಗೊತ್ತಾಗುತ್ತೆ ಕಣ, ಸರ್ಪ್ರೈಸ್. ಏನು ನನ್ ಕೈಲಾಗ್ದೋನು ಅಂತ ಎಲ್ಲೋ ಎತ್ತಕೊಂಡು ಹೋಗ್ತಾ ಇದೀರಾ? ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಎತ್ತಾಕೊಂಡು ಹೋಗ್ತಾ ಇದೀವಿ ಅಂದಾಗೆ ನೀನು ಕೈಲಾಗ್ದವನಲ್ಲ, ಕಾಲಾಗ್ದವನು. ಆಡ್ಕೊಳ್ಳಿ. ಅದಕ್ಕೂ ಮುಂಚೆ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿ ಫಸ್ಟ್. ಹೇಳಿವಿ ಲಕ್ಕಿ ಸರ್ಪ್ರೈಸ್ ಅಂತ, ಅದ್ ಹೆಂಗ್ ಇವಾಗ್ಲೂ ಹೇಳಕ್ಕಾಗುತ್ತೆ? ಇದು ಗೀತನ ಮನೆಗೆ ದಾರಿ ಅಲ್ವಾ? ಅಲ್ಲಪ್ಪ, ನಿಮ್ಮ ಅತ್ತೆ ಮನೆಗ್ ದಾರಿ. ಅಳಿ ಅಲ್ಲ, ಮಗಳ ಗಂಡ. ಅದಕ್ಕೆ ನಿಮ್ಮ ಅತ್ತೆ ಮನೆ ಅಂದಿದ್ದು. ಸ್ಟೇಡಿಯಂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದೀರಾ? ಅದನ್ನ ಹೇಳಿದ್ರು ಮತ್ತೆ, ಸರ್ಪ್ರೈಸ್ ಅಂತ. ಅಣ್ಣ, ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ಓಡಾಡಕ್ಕಾಗಲ್ಲ ಅಷ್ಟೇ. ಆದ್ರೂ ರಾಜನ್ ತರ ದರ್ಬಾರ್ ಮಾಡ್ತಾ ಇದೀನಿ. ಅದ್ ತಗೋಬಾ, ಇದ್ ತಗೋಬಾ, ಅದ್ ಮಾಡು, ಇದ್ ಮಾಡು ಅಂತ. ನೀವ್ ಯಾವತ್ತೂ ಈಗಿದ್ದವ್ರೆ ಅಲ್ಲ. ಪ್ರಣತಿ ಅವರೇ, ಭಾವ ಇಲ್ಲಿ ಖುಷಿಯಾಗಿರ್ಬೇಕು ಅಂತ ಬಂದಿದ್ದಾರೆ. ನಾವೆಲ್ಲರೂ ಸೇರ್ಕೊಂಡು ಅವ್ರನ್ನ ಖುಷಿ ಪಡಿಸ್ಬೇಕು. ನೀವು ನೋಡಿದ್ರೆ ಅದೇ ರಾಗ ಅದೇ ತಾಳ ಅನ್ನೋ ಹಾಗೆ ಅಳ್ತಾ ಇದೀರಲ್ಲ. ಸಾರಿ ಲಕ್ಕಿ ಅಣ್ಣ. ಇಟ್ಸ್ ಓಕೆ ಬಿಡು. ಇಲ್ಲೇ ನಿಲ್ಸ್ ಮಾತಾಡ್ಸಿ ಕಳಿಸ್ಬಿಡ್ತೀಯೋ ಅಥವಾ ಏನಾದ್ರೂ ಕಾಫಿ ತಿಂಡಿ ಸ್ವಲ್ಪ? ಬನ್ನಿ, ನಾನೇ ಕಾಫಿ ಮಾಡ್ಕೊಡ್ತೀನಿ. ದತ್ತಣ್ಣ, ಹೇಗಿದ್ದೀರಾ? ಯಾಕಣ್ಣ ನನ್ ಜೊತೆ ಮಾತಾಡಲ್ವಾ? ಏನ್ ಮಾತಾಡ್ಲಿ? ನಿನ್ ತಂಗಿ ಹತ್ರ ಮಾತಾಡಕ್ ಏನು ಇಲ್ವಾ? ಏನು ಉಳ್ದಿಲ್ಲ ಅನ್ಕೋತೀನಿ. ನಾನ್ ಈ ಮನೆಗ್ ಬಂದ್ ಎಷ್ಟೊಂದ್ ದಿವಸ ಆಯ್ತು, ಒಂದ್ ಫೋನ್ ಆದ್ರೂ ಮಾಡ್ಬೋದಿತ್ತಲ್ವಾ? ಫೋನ್ ಮಾಡಿ ಏನ್ ಮಾತಾಡ್ಲಿ? ಅಮ್ಮ ಅಂತೂ ನನ್ ಪಾಲಿಗೆ ನಿನ್ ಸತ್ತೋದೆ,
ಇನ್ಮೇಲೆ ಯಾವತ್ತೂ ನಂಗೆ ಮುಖ ತೋರಿಸ್ಬೇಡ ಅಂತ ಕಳಿಸ್ಬಿಟ್ರು. ಅಟ್ಲೀಸ್ಟ್ ನೀನಾದ್ರೂ ಒಂದು ಫೋನ್ ಮಾಡ್ಬೋದಿತ್ತಲ್ಲ ಅಣ್ಣ. ಗಂಡನ ಮನೆಗೆ ಹೋಗ್ತಿದ್ಯಾ, ಸುಖವಾಗಿರು ಅಂತ. ಎಷ್ಟೋ ನೆಮ್ಮದಿಯಾಗಿರ್ತಿದ್ದೆ. ನಾನ್ ಫೋನ್ ಮಾಡಿ ಚೆನ್ನಾಗಿರು ಅಂತ ಅರಿಸ್ತಾ ಇದ್ರು ಈ ಮನೆಯವರು ನಿನ್ ಗಂಡ ಚೆನ್ನಾಗೇ ನೋಡ್ಕೋತಿದಾರಲ್ವಾ? ದತ್ತಣ್ಣ, ನೀವು ನಿಮ್ ತಂಗಿ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ನಿಮ್ ತಂಗಿನ ಎಷ್ಟ್ ಚೆನ್ನಾಗಿ ನೋಡ್ಕೊಂತಿದ್ರೋ ಅದಕ್ಕಿಂತ ಹೆಚ್ಚಾಗಿ ನಾನ್ ನೋಡ್ಕೊಂತಿದೀನಿ. ಪ್ರಣತಿ ಅವ್ರೆ, ಇನ್ನೂ ಅದೇ ಹಳೆ ರಾಗನ? ಒಳಗೋಗಿ ಟೀ ಮತ್ತೆ ಬಜ್ಜಿ ಮಾಡಿ ಹೋಗಿ. ಬನ್ನಿ ದತ್ತಣ್ಣ. ಬೈಲಿ, ಇನ್ಮೇಲೆ ದತ್ತಣ್ಣ ಅಂತ ಕರಿಬೇಡ, ಮತ್ತೆ ಬಾವ ಅಂತ ಕರಿಯೋ. ಸರಿ ಬಾಬಾ. ಅದೇ ಮರ್ಯಾದೆ ಇಲ್ಲ ನಿಮ್ಗೆ ಯಾರಿಗೂ. ನನ್ನ ಮಧ್ಯದಲ್ಲಿ ಕೂಡಿಸ್ಕೊಂಡು ಈ ತರ ಜೋಕ ಹೇಳೋದು. ನೀವೇ ಹೇಳ್ದೇವಲ್ಲ ಪುಟ್ಟತೆ, ನನ್ನ ದೊಡ್ಡವಳು ಅನ್ಕೋಬಿಡಿ, ಚಿಕ್ಕವಳು ಅನ್ಕೊಳ್ಳಿ ಅಂತ. ಹಾಗಂತ ಈ ತರ ಎಲ್ಲ ಹೇಳೋದ? ಶುದ್ಧ ಪೋಲಿ ಆಗೋಗಿದ್ಯಾ ನೀನು. ಎಲ್ರು ಏನ್ ಇಷ್ಟ ಜೋರಾಗಿ ನಗ್ತಿದ್ದೀರಾ? ಎಳಂದೂರ್ಗೆ ಕೇಳಿಸ್ತಿದೆ ನೀವ್ ನಗ್ತಿರೋದು. ಗೀತಾ, ಈ ಹುಡುಗರೆಲ್ಲ ಹದ್ಮೀರ್ ಹೋಗ್ಬಿಟ್ಟಿದ್ದಾರೆ. ನೀವ್ ಅವ್ರ ಮಧ್ಯೆ ಕೂತ್ಕೊಂಡ್ರೆ ಇನ್ನೇನಾಗುತ್ತೆ? ತಗೊಳ್ಳಿ, ತಗೊಳ್ಳ ಸುಬಾ. ತಗೊಳ್ಳಿ ಪುಟ್ಟತ್ತೆ. ಇಟ್ಕೊಂಡಿರಿ. ನಿಂತಿನಲ್ವಾ? ಅವಳಿಗೆ ಯಾರಾದ್ರೂ ತಿನ್ನಿಸ್ಬೇಕೋ ಏನೋ. ಓ, ಅವ್ಳಿಗೆ ತಿನ್ನಕ್ ಬರಲ್ವಾ? ಅಣ್ಣ, ಸ್ಕೋಪ್ ತೋರಿಸ್ತಿದ್ದಾರೆ. ಸುಮ್ನಿರೆ, ಹಾಗೇನೂ ಇಲ್ಲ. ಯಾಕೋ ಎಣ್ಣೆ ಪದಾರ್ಥ ಬೇಡ ಅನ್ನಿಸ್ತು, ಅದಕ್ಕೆ ತಿಂತಿಲ್ಲ. ನನಗೆ ಗೊತ್ತು ನೀನು ಇವತ್ತು ಉಪವಾಸ ಮಾಡ್ತಿದ್ಯಾ ಅಂತ. ನನ್ನ ಸಂಕಲ್ಪ ಏನು ಅಂತ ಗೊತ್ತಲ್ವಾ ಪುಟ್ಟತ್ತೆ? ಉಪವಾಸ ಮಾಡೋದು ಒಳ್ಳೇದಲ್ಲ ಕಣೆ. ನನಗೇನೂ ಆಗಲ್ಲ ಪುಟ್ಟತ್ತೆ. ನಾನು ಅನ್ಕೊಂಡಿದ್ ನೆರವೇರಿಲ್ಲ ಅಂದ್ರೆ ಇನ್ನೂ 4 ದಿನ ಉಪವಾಸ ಮಾಡ್ತೀನಿ ಬೇಕಾದ್ರೆ. ಅಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಯಾಕೆ ಹೇಳಿ, ಮನೇಲಿ ಅತ್ಗೆ ಇಲ್ವಲ್ಲ ಅದಕ್ಕೆ. ಪಾಪ ಅತ್ಕೆನ್ ಕಳ್ಸೋಕೋಸ್ಕರ ಅತ್ತೆನೂ ಕಳಿಸ್ಬಿಟ್ವಿ. ಅತ್ತೆನ ಮಾತಾಡಿಸ್ಬೇಕಿತ್ತು, ಅವ್ರು ಇದ್ದಿದ್ರೆ ಚೆನ್ನಾಗಿರೋದು. ಅವ್ರಿದ್ದಿದ್ರೆ ಅತ್ಗೆನೂ ಇರಿಸ್ಕೋಬೇಕಾಗಿತ್ತು. ಪರವಾಗಿಲ್ಲ ಬಿಡಿ ಬಾವ, ನೆಕ್ಸ್ಟ್ ಟೈಮ್ ಬಂದಾಗ ಸಿಗಿರುತ್ತೆ. ಪುಟ್ಟತ್ತೆ, ಟೈಮ್ ಆಯ್ತು, ಹೊರಡೋಣ. ಹೊರಡೋಣ. ನಮ್ಮ ಮನೆ ಸೇರೋ ಅಷ್ಟ್ರಲ್ಲಿ ಕತ್ಲಾಗ ಹೋಗುತ್ತೆ. ಹೊಟ್ಬಿಡೋಣ. ಗೀತಾ ಅಕ್ಕೆ, ಲಕ್ಕಿ ಅಣ್ಣನ ಟೆಂಪಲ್ ಕರ್ಕೊಂಡೋಗಿ. ಯಾಕೆ? ನಿಮ್ ಊರ್ ಟೆಂಪಲ್ ಅಷ್ಟೊಂದ್ ಫೇಮಸ್ಸಾ? ನಮ್ ಎಳಂದೂರ್ ಗಣಪತಿ ದೇವಸ್ಥಾನ ಅಂದ್ರೆ ವರ್ಲ್ಡ್ ಫೇಮಸ್. ಹೌದಾ? ನಾನು ಹೋಗೇ ಇಲ್ಲ. ಗೀತಾ, ಕರ್ಕೊಂಡ್ ಹೋಗೆ ಮತ್ತೆ. ಹಾಗಾದ್ರೆ ಎಲ್ರು ಹೋಗೋಣ. ಬಾವ, ಅಲ್ಲಿ ಎಲ್ರು ಹೋಗಕ್ಕಾಗಲ್ಲ, ಗಂಡ ಹೆಂಡತಿ ಮಾತ್ರ ಹೋಗ್ಬೇಕು. ಸುಮ್ನಿರೋ ಸುಬ್ಬ, ದೇವಸ್ಥಾನಕ್ಕೆ ಜೋಡಿನೇ ಹೋಗ್ಬೇಕು ಅಂತ ರೂಲ್ಸ್ ಇದೆಯಾ? ಅಲ್ಲ, ಅದೇ ಕಣೋ ಕಂಡೀಷನ್. ಪಿಂಕಿ ಅವ್ರು ಇದ್ದಿದ್ರೆ ನಾನು ಆರಾಮಾಗಿ ಹೋಗ್ತಿದ್ದೆ. ಇವಾಗ ಹೋಗ್ತಿಲ್ವಲ್ಲ ಗೀತಾ ಅಕ್ಕೆ, ಅದಕ್ಕೆ ಹೇಳ್ತಿರೋದು ನಮ್ ಲಕ್ಕಿ ಅಣ್ಣನ್ ಕರ್ಕೊಂಡೋಗಿ ಅಂತ. ನೀನು ಸುಬ್ಬ ಬರ್ಬೋದಲ್ವಾ? ಅವಳಿಗೆ ಮನೆ ಕೆಲ್ಸ ಎಲ್ಲ ನೋಡ್ಕೊಳ್ಳೋದಿರಲ್ವೇನೋ? ಹೌದೌದು, ಅತ್ತೆ ಬರಷ್ಟ ನಾನು ಅಡ್ಗೆ ಮಾಡ್ಬೇಕು. ಸರಿ, ನಾವಿಬ್ರೆ ಹೋಗ್ ಬರೋಣ ಲಕ್ಕಿಯವರೇ. ಸರಿ, ನಾನು ಪೃಥ್ವಿಗೆ ಹೇಳ್ತೀನಿ, ನೀವಿಬ್ರು ಹೋಗ್ಬಿಟ್ಟು ಇಲ್ಲೇ ಬನ್ನಿ, ಆಮೇಲೆ ಒಟ್ಟಿಗೆ ಹುಡ್ಗೋಣ. ಸರಿ, ಹೋಗೋಣ. ಹೇಗಾಗುತ್ತೋ ಹಾಗೆ. ಎಲ್ಲ ನಾವ್ ಅನ್ಕೊಂಡ್ ಹಾಗೆ ನಡೀತಾ ಇದೆ. ಅವ್ರು ಹೋಗೋದ್ರೊಳಗೆ ನಾವು ಅಲ್ಲಿಗೆ ಹೋಗ್ಬೇಕು. ಕಮಾನ್. ಪೃಥ್ವಿ, ನಿನಗೆ ಪ್ಲಾನ್ ಗೊತ್ತು ತಾನೆ? ಗಾಡಿನ ಅಪ್ಪಲ್ಲಿ ನಿಲ್ಲಿಸ್ಕೋ. ನಾನು 2ನೇ ಸಲ ಕೂ ಅಂತ ಸಿಗ್ನಲ್ ಕೊಡ್ತೀನಿ, ಅವಾಗ ಗಾಡಿನ ನಿಧಾನಕ್ಕೆ ಮೂವ್ ಮಾಡು. ನೀನ್ ಮಾತ್ರ ಯಾರಿಗೂ ಕಾಣಿಸ್ಕೋಬೇಡ, ಬಕ್ಕನ್ ಕುತ್ಕೋ. ಬೊಕ್ಕೊಂಡ್ರೆ ರೋಡ ಕಾಣಿಸಲ್ಲ, ಗಾಡಿ ಹೆಂಗ್ ಓಡಿಸ್ಲಿ? ಸ್ಟೇರಿಂಗ್ ಆಪರೇಟ್ ಮಾಡೋ. ಗಾಡಿ ಫಸ್ಟ್ ಗೇರ್ ಅಲ್ಲೇ ಇರ್ಲಿ, ನಿಧಾನಕ್ಕೆ ಮೂವ್ ಮಾಡು. ನನ್ಗೇನು ಹೇಳೋದಲ್ಲ, ನೀವೇ ಪ್ಲಾನ್ ಮಾಡ್ಕೊತೀರಾ? ನೋಡು, ನಾವೆಲ್ಲ ಸೇರ್ ಮಾಡಿರೋ ಪ್ಲಾನ್ ಇದು. ನಾನು ಎಷ್ಟು ಹೇಳ್ತೀನೋ ಅಷ್ಟು ಮಾತ್ರ ಮಾಡು ನೀನು. ಆಯ್ತು, ಮಾಡ್ತೀನಿ. ಎಲ್ಲ ನನ್ನ ತಲೆಗೆ ತತ್ತೀರಾ? ಹಾ ಆಯ್ತು, ನಾನು ಸಿಗ್ನಲ್ ಕೊಡ್ತೀನಿ, ಅವಾಗ ಓಡಬೇಕು. ನೀನ್ ರೆಡಿ ಇರು, ಬರೀ ಫೋನಲ್ಲಿ ಮಾತಾಡ್ಕೊಂಡು ಕುತ್ಕೋಬೇಡ. ಗಣೇಶ ಹಬ್ಬ ಮುಗಿಸಿ ನಿನ್ ವಿಸರ್ಜನೆ ವೇಳೆಗೆ ಲಕ್ಕಿಯವರು ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋ ಹಾಗೆ ಮಾಡಪ್ಪ. ವಿಘ್ನ ವಿನಾಶಕ, ನೀನ್ ಎಲ್ಲಾ ವಿಘ್ನಗಳನ್ನು ಕಳಿತಿಯಂತೆ, ಈ ವಿಘ್ನನು ಹಾಗೆ ಕಳೆದ್ ಬಿಡಪ್ಪ. ನಾನ್ ಮಾಡಿರೋ ಪ್ಲಾನು ಯಶಸ್ವಿ ಆಗೋ ಹಾಗೆ ಮಾಡಪ್ಪ. ಹಾಗೇನಾದ್ರೂ ಆದ್ರೆ ಇವ್ರನ್ನ ಕರ್ಕೊಂಡು ಇನ್ನೊಂದ್ಸಲ ಇಲ್ಲಿಗೆ ನೀನ್ ದರ್ಶನ ಮಾಡೋದಕ್ ಬರ್ತೀನಿ. ಹಾಗೋ ಹೀಗೋ ನಾನು ಅನ್ಕೊಂಡಿರೋದಾದ್ರೆ ಸಾಕು ದೇವ್ರೆ, ನೀನೇ ಆಶೀರ್ವಾದ ಮಾಡು. ದೇವ್ರೆ, ನಾನು ನಿನ್ನ ಹತ್ರ ಬೇಡ್ಕೊಳ್ಳೋದಕ್ಕೆ ಏನೂ ಇಲ್ಲ, ಎಲ್ಲ ಕೊಟ್ಟಿದ್ಯಾ. ಗೀತಾ ಏನ್ ಬೇಡ್ಕೋತಾಳೋ ಅದನ್ನ ಕೊಡು ಸಾಕು.
ಏನ್ ನೋಡ್ತಾ ಇದ್ಯಾ? ಏನ್ ಕೇಳ್ಕೊತಾ ಇದ್ರಿ? ಏನಿಲ್ಲ. ನೀವ್ ಹಾಗೆ ಕೇಳ್ಕೊತಿರೋದ್ ನೋಡಿದ್ರೆ ಇನ್ನೂ ಮುಖ್ಯವಾದದನ್ನ ಕೇಳ್ಕೊತಿದ್ರಿ ಅನ್ಸ್ತು. ಏನು ಅಂತ ನಂಗೂ ಹೇಳಿ. ಅದೆಲ್ಲ ಹೇಳಕ್ಕಾಗಲ್ಲ. ನಾನ್ ಕೇಳಿದ್ದೆಲ್ಲ ಈಡೇರ್ಲಿ ಅಂತ ಕೇಳ್ಕೊತಿದ್ರಾ? ಹಾಗೇನಿಲ್ಲ, ನಡಿ ಹೊರಡೋಣ, ಲೇಟ್ ಆಗುತ್ತೆ. ಸರಿ. ಪೃಥ್ವಿಗೆಲ್ಲ ಹೇಳಿದ್ಯಾ ತಾನೇ ಕರೆಕ್ಟಾಗಿ? ಇಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಿದೀನಿ. ಯಾಕೆಂದ್ರೆ ಅವ್ನು ಒಂದೇವ್ರು 2 ಮಾಡ್ತಾನೆ. ನಾವ್ ಅನ್ಕೊಂಡಿರೋದೆಲ್ಲ ಕ್ಲೀನ್ ಆಗಿ ಆಗುತ್ತೆ ತಾನೆ ಬಾಬಾ? 100% ಆಗುತ್ತೆ. ಇವಾಗ ಗೀತಾ ಲಕ್ಕಿನ ಕರ್ಕೊಂಡು ದೇವಸ್ಥಾನದಿಂದ ಆಚೆ ಬರ್ತಾರೆ. ಅಲ್ಲಿ ಕಾರ್ ಇರಲ್ಲ, ಕಾರ್ ನೋಡಿಕೊಂಡು ಮೇನ್ ರೋಡಿಗೆ ಬರ್ತಾರೆ. ಗೀತಾ ಏನೋ ನೆಪ ಹೇಳಿ ಲಕ್ಕಿನ ಅಲ್ಲೇ ಬಿಟ್ಟು ಮರದ ಹತ್ರ ಬರ್ತಾರೆ. ಅವಾಗ ನಾನು ಪೃಥ್ವಿಗೆ ಸಿಗ್ನಲ್ ಕೊಡ್ತೀನಿ, ನಿಧಾನ ಗಾಡಿ ಮೂವ್ ಮಾಡು ಅಂತ. ಕಾರಲ್ಲಿ ಪೃಥ್ವಿ ಬಕ್ಕೊಂಡು ಕೂತಿರ್ತಾನೆ. ಅದು ಲಕ್ಕಿಗೆ ಕಾಣಿಸ್ತಾ ಇರಲ್ಲ. ಕಾರು ಗೀತನ್ ಕಡೆನೆ ಹೋಗ್ತಾ ಇರುತ್ತೆ. ಅದನ್ನ ಲಕ್ಕಿ ನೋಡಿ, ಗೀತಾ ಆ ಕಡೆ ಬಾ, ಈ ಕಡೆ ಬಾ, ಆ ಕಡೆ ಬಾ ಅಂತ ಕಿರಿಚ್ಕೋತಾ ಇರ್ತಾನೆ. ಗೀತಾ ಅವರು ಕಿವಿ ಕೇಳಿಸ್ತಾ ಇರೋ ತರ ನಾಟಕ ಮಾಡ್ತಿರ್ತಾರೆ. ಆವಾಗ ಲಕ್ಕಿ ವೀಲ್ ಚೇರ್ ಇಂದ ಎದ್ ಬಂದು ಗೀತಾ ಅವ್ರನ್ನ ಕಾಪಾಡ್ತಾನೆ. ಆಮೇಲೆ ನಾನು ಪೃಥ್ವಿಗೆ ಸಿಗ್ನಲ್ ಕೊಡ್ತೀನಿ, ಅವನ್ ಕಾರ್ ನಿಲ್ಲಿಸ್ತಾನೆ. ಇದೇ ಪ್ಲಾನು. ಹೆಂಗೆ ದತ್ತ, ಪ್ಲಾನ್ ಅಲ್ಲಿ ಏನು ಎಡವಟ್ಟಾಗಲ್ಲ ತಾನೆ? ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಯಾರಿಗಾದ್ರೂ ಸಮಸ್ಯೆ ಆಗುತ್ತೆ ಕಣೋ. ಡೋಂಟ್ ವರಿ, ಎಲ್ಲ ಕರೆಕ್ಟ್ ಆಗುತ್ತೆ. ಎಲ್ಲಿ ಗಾಡಿ ಕಾಣಿಸ್ತಾನೆ ಇಲ್ಲ. ಪೃಥ್ವಿ ಇಲ್ಲ ಎಲ್ಲ ನಿಲ್ಸಿರ್ತಾನೆ, ನೋಡೋಣ ಬನ್ನಿ. ಏ, ಗೀತಾ ನಮ್ಮನೆ ಹುಡುಕ್ತಾ ಇದ್ದಾಳೆ ಕಣ್ರೋ. ಈ ಅಕ್ಕನ್ ತಲೆನೇ ಇಲ್ಲ, ನಾವ್ ಎಲ್ಲಿ ಕಾಣಿಸ್ತೀವಿ ಅಂತ ಹುಡುಕ್ತಿದ್ದಾಳೆ. ನಾವು ಸಿಗ್ನಲ್ ಕೊಡ್ಲಿ ಅಂತ ಕಾಯ್ತಾ ಇದ್ದಾರೆ. ಏನ ಸೌಂಡು? ಗೂಬೆ ಗೂಬೆ ಇರ್ಬೇಕು ಲಕ್ಕಿ ಅವ್ರೆ. ಇಷ್ಟೊತ್ತಲ್ಲಿ ಗೂಬೇಕು ಹೋಗುತ್ತಾ? ಗೂಬೇಕು ಹೋಗುತ್ತೆ ರಾತ್ರಿ ಹೊತ್ತು. ಅದು ಆ ದೇವಸ್ಥಾನದಲ್ಲಿ ಏನೇನೋ ಮಹಿಮೆ ಇರುತ್ತೆ, ನಮಗ್ ಗೊತ್ತಾಗಲ್ಲ ಅಷ್ಟೇ. ಲಕ್ಕಿಯವ್ರೆ, ನಾನು ಹೋಗ್ಬಿಟ್ಟು ಏಕದವ ಕಿತ್ಕೊಂಡ್ಬಂದ್ಬಿಡ್ತೀನಿ. ಯಾಕೆ? ಗಣೇಶನ ಹಬ್ಬ ಬರ್ತಿದ್ಯಲ್ವಾ, ಪೂಜೆಗಿದ್ ಶ್ರೇಷ್ಠ, ಅದಕ್ಕೆ. ನಡಿ, ನಾನು ಬರ್ತೀನಿ. ಬೇಡ ಬೇಡ, ನೀವ್ ಇಲ್ಲೇ ಇರಿ, 2 ನಿಮಿಷ ನಾನು ಕಿತ್ಕೊಂಡ್ಬಂದ್ಬಿಡ್ತೀನಿ. ಸರಿ. ಬಾಬಾ ಇದ್ಯಾರ್ಗೆ? ಪೃಥ್ವಿಗೋ ಗಾಡಿ ಬರ್ಲಿ ಅಂತ. ಗೀತಾ, 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 ಗಾಡಿ ಬರ್ತಾ ಇದೆ. ಗೀತಾ, 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 ಗೀತಾ,
ಗೀತಾ 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 ಇದೇನು ಇದು? ಗೀತಾ ಬಿದ್ದೋದ್ಲು? ಪ್ಲಾನ್ ಅಲ್ಲಿ ಇದು ಇತ್ತಾ? ಇಲ್ಲ ಪುಟ್ಟತ್ತೆ ಇರ್ಲಿಲ್ಲ. ಹಾ ಗೊತ್ತಾಯ್ತು ಅಕ್ಕ ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ, ಬಾವ ಬೇಗ ಎದ್ ಬರ್ಲಿ ಅಂತ. ಪಕ್ಕ ಬರೀ ಆಕ್ಟಿಂಗ್ ಅಷ್ಟೇ ತಾನೆ. ನನಗೂ ಗೊತ್ತಾಗ್ತಾ ಇಲ್ಲ ಕಣೆ. ಬೆಳಗಿಂದ ಉಪವಾಸ ಬೇರೆ ಇದ್ಲು ಈ ಗೀತಾ. ಅಕ್ಕ ಉಪವಾಸ ಇದ್ಲಾ? ಗೀತಾ ಏನೋ ಇದು? ಗಾಡಿ ಸ್ಪೀಡ್ ಆಗ್ತಾನೆ ಇದೆ. ಕಾರ್ ನಿಲ್ಸಕ್ ಸಿಗ್ನಲ್ ಕೊಡು. ಇದೇನೋ ಇದು, ನಿಲ್ಲಿಸ್ತಾನೆ ಇಲ್ಲ ಅವನು. ಗೀತಾ 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 ನೀರು ತಗೊಂಬನ್ನಿ ಯಾರಾದ್ರು. ಅಕ್ಕ ಗೀತಾ ಗೀತಾ ಅಕ್ಕ ಗೀತಾ ಅಕ್ಕ ಗೀತಾ ಅಕ್ಕ ಏನು? ಗೀತಾ 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 ಏನಾಯ್ತು? ದತ್ತಣ್ಣ ನೀರು ಕುಡಿ. ಇನ್ನೊಂದು ಸ್ವಲ್ಪ.
ಲಕ್ಕಿ ಅವರೇ, ನೀವ್ ಎದ್ ಬಂದ್ ನನ್ನ ಕಾಪಾಡಿದ್ರ? ಪುಟ್ಟತ್ತೆ, ಲಕ್ಕಿ ಅವ್ರು ಎದ್ ಬಂದಿದ್ದಾರೆ. ಲಕ್ಕಿ ಅವರೇ, ನೀವ್ ಸರಿಯಾಗೋದ್ರ? ನೀನ್ ಸರಿ ಹೋಗ್ಬೇಕು ಮತ್ತೆ ನಡಿಬೇಕು ಅಂತ ಗೀತಾನೇ ಕಣು ಇದೆಲ್ಲ ಪ್ಲಾನ್ ಮಾಡಿದ್ದು. ಎಲ್ಲ ನಾವ್ ಅನ್ಕೊಂಡಿದ್ ಪ್ರಕಾರನೇ ಆಗ್ತಾ ಇತ್ತು. ಆದ್ರೆ ಈ ಪೃಥ್ವಿನೇ ಕಾರಲ್ಲೇ ಇರ್ಲಿಲ್ಲ ಗೊತ್ತಾ? ಅಕ್ಕ, ನೀನ್ ಓವರ್ ಆಕ್ಟಿಂಗ್ ಮಾಡ್ತಿದ್ದೆ ಅನ್ಕೊಂಡಿದ್ದೆ ಕಣೆ. ನೀನ್ ನೋಡಿದ್ರೆ ರಿಯಲ್ ಆಗಿ ಪ್ರಜ್ಞೆ ತಪ್ಪಿದ್ದಿದ್ದೆ. ಇಷ್ಟೊಂದು ರಿಸ್ಕ್ ಯಾಕೆ ತಗೊಂಡೆ? ನನ್ಗೇನು ಆಗ್ತಿರ್ಲಿಲ್ಲ ಬಿಡಿ. ಹೇಗೆ ಹೇಳ್ತೀಯಾ ಏನು ಆಗ್ತಾ ಇರ್ಲಿಲ್ಲ ಅಂತ? ನೀವ್ ನನ್ನನ್ ಕಾಪಾಡಕ್ ಬರ್ತೀರಾ ಅಂತ ನನಗ್ ಗೊತ್ತಿತ್ತು. ನಾವೇನೇ ಪ್ಲಾನ್ ಮಾಡಿದ್ರು ಮೇಲೊಬ್ಬ ಇರ್ತಾನಲ್ಲ, ಅವನ್ ಅನ್ಕೊಂಡಂಗೆ ಎಲ್ಲ ನಡೆಯೋದು. ಥ್ಯಾಂಕ್ಸ್ ಗೀತಾ.